ಮನೆಗೆ ಹೋಗ್ತಾರೆ, ಇನ್ನೊಂದು ಕಡೆ ಹೆಗ್ಗಡೆ ಅವ್ರ ಪರವಾಗಿ ಮಾತಾಡ್ತಾರೆ. ಇದೇನು ದ್ವಂದ್ವ ನೀತಿ ಅಂತೇಳಿ. ಇಲ್ಲೇ ಒಂದು ದೃಷ್ಟಿಯಿಂದ ನೋಡಿದರೆ ಕಾಂಗ್ರೆಸ್ಗೆ ಒಂದಕ್ಕೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ. ಸತ್ಯ ಯಾವುದಕ್ಕೆ ಹೊರಗೆ ಬರಲಿ, ಅದಕ್ಕೆ ತನಿಖೆ ಮಾಡಿಸ್ತಾ ಇದ್ದೇವೆ. SIT ಪೂರ್ವ ತನಿಖೆ ಶುರು ಮಾಡಿದ, ಅದು ಆಗಲಿ ಅಂತ ಹೇಳ್ತಾ ಇದ್ದಾರೆ. ಇವರು ಸೌಜನ್ಯ ಪರನ ಮಾತಾಡ್ತಾರೆ, ಇತ್ತು ಮಾತಾಡ್ತಾರೆ, ಹತ್ತು ಮಾತಾಡ್ತಾರೆ. ಹೀಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ BJP ಏನಪ್ಪ ಅದು ತನ್ನ ನೆಲೆಯನ್ನು ಕಳೆದುಕೊಳ್ತಾ ಇದೆಯಾ ಅಂತೇಳಿ. ಯಾಕಂದ್ರೆ ನ್ಯಾಯದಿಂದ ಹೊರಗೆ ಬರಬೇಕಲ್ಲ, ಸತ್ಯ ಗೊತ್ತಾಗಬೇಕು. ಮತ್ತು ಹೆಗ್ಗಡೆಯವರು ಸತ ಹೊತ್ಕೊಂಡಾಗ ಇವ್ರದ್ದು ಏನು ಕಿರಿಕಿರಿ ಅಂತೇಳಿ ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ದಿನದಿಂದ ದಿನಕ್ಕೆ ಮಟ್ಟೆನವರು ಮತ್ತು ತಿಮ್ರೋಡಿಯವರು ಇಬ್ಬರು ಹೀರೋ ಆಗ್ತಾ ಸಾಕ್ತಾ ಇದ್ದಾರೆ. ಎಲ್ಲದಕ್ಕೂ ರೆಡಿ ಇದ್ದೀವಪ್ಪ, ನಾವು ಎಲ್ಲ ಕೊಡ್ತೀವಿ, ಡಾಕ್ಯುಮೆಂಟ್ಸ್ ಇದ್ದಾವೆ, ಡಾಕ್ಯುಮೆಂಟ್ಸ್ ಕೊಡ್ತಾನೂ ಇದ್ದಾರೆ, ದಾಖಲಾತಿ ಕೊಡ್ತಾ ಇದ್ದಾರೆ. ಅದರಲ್ಲೂ VS ಉಗ್ರಪ್ಪನವರು ದೊಡ್ಡ ಒಂದು ದಾಖಲೆನಿತ್ತು, ಆ ದಾಖಲೆ ಈಗ SIT ಮುಂದದ. ಹೀಗಾಗಿ SITಗೆ ಭಾಳ ಹಗುರವಾದ ಕೆಲಸ. ಇಲ್ಲಿ ಯಾರು ನ್ಯಾಯವಾಗಿ ಮಾತಾಡ್ತಾ ಇದ್ದಾರೆ, ಯಾರು ಸುಳ್ಳು ಮಾತಾಡ್ತಾ ಇದ್ದಾರೆ, ಇವು ಘಟನೆಗಳು ಏನು, ಈಗ ಸಂಬಂಧ ಏನು, ಇವೆಲ್ಲವೂ ಇವತ್ತು ಅಭ್ಯಾಸ ಮಾಡ್ತಾಯಿದೆ. ಅಭ್ಯಾಸ ಮಾಡಿ ಒಂದು ನಿರ್ಧಾರಕ್ಕೆ ಬರೋ ಹಂತಕ್ಕೆ ಬರ್ತಾಯಿದೆ ಅಂತ. SIT ನೇಮಿಸಿದ್ದು ಭಾಳ ಒಳ್ಳೆಯ ಕೆಲಸ ಅಂತೇಳಿ ಸ್ವತಃ ಹೆಗ್ಡೆಯವ್ರು ಒಪ್ಪೋ ಜೊತೆಗೆ ಎಲ್ಲರೂ ಒಪ್ಪಿಕೊಳ್ಳೋ ಮುಂದೆ ನಾವು NIA ಕೊಡೋರು ಮಧ್ಯ ಕೊಡೋರು ಅಂತ ಅದು ತುರ್ತ ಸರಿನಾ ಅನ್ನುವಂಥ ಮಾತು. ಯಾಕಂದ್ರೆ ಈ ತನಿಖೆಯನ್ನು ಬಿಡಿಸಿ ಇನ್ನೊಂದು ಖರ್ಚೋದು, ಆ ತನಿಖೆಯಿಂದ ಮತ್ತೊಂದು ಖರ್ಚೋದು, ಇದರಿಂದ ದಿಶಾಪೂಲ ಆಗ್ತಾ ಕೊನೆಗೆ ನಾವು ಏನು ಮಾಡಬೇಕಂತ ಮಾಡಿರ್ತೀವಿ ಉದ್ದೇಶನ ವಿಫಲ ಆಗಬಾರ್ದು ಅಂತೇಳಿ. ಹೀಗಾದ್ರೆ ವಿಫಲ ಆದಂಗೆ ಆಗ್ಯದ. ಯಾಕಂದ್ರೆ ಇಡೀ ವ್ಯವಸ್ಥೆ ಏನಾಗಿಬಿಟ್ಟದಪ್ಪ ಅಂದ್ರೆ ಧರ್ಮಸ್ಥಳದ ಒಂದು ಹೆಸರು ಕೆಡಿಸ್ತಾ ಇದ್ದಾರೆ ಅನ್ನೋಂಥ ವಾತಾವರಣ ಕ್ರಿಯೇಟ್ ಆಗ್ಲಿಕ್ಕೆ. ಅದಕ್ಕೆ ಸರಿನೋ ತಪ್ಪೋ ಅದು ಆಗಬೇಕಾದ್ರೆ ತನಿಖೆ ಆಗಬೇಕು. ತನಿಖೆ ಆಗೋದಂದ್ರೆ ಈಗ SIT ತನಿಖೆ ನಡೆಸದ. ಮತ್ತು ಈಗಾಗಲೇ ನಮ್ಮ ಮುಸುಕುದಾರಿಯನ್ನು ಒಮ್ಮೆಲ್ಲ ಹಲವು ಸಲ ಚರ್ಚೆ ಮಾಡಿ ಅವನ ಜೊತೆಗೆ ಯಾರಪ್ಪ ನೀನು ಹಿಂದಿದ್ದಂಥವ್ರು ಅಂದಾಗ ಅವನು ಸಹಜವಾಗಿ